ಹಲೋ, ಹೇಗಿದ್ದೀರಾ ನೀವೆಲ್ಲರೂ ಹುಷಾರಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಹಾಗೂ ಇದು ತುಂಬ ದಿನಗಳಾಯಿತು, ಆಲ್ರೆಡಿ ಒಂದು 4 to 5 ಡೇಸ್ ಆಯಿತು. ಒಂದು 4 to 5 ಡೇಸಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ವೀಡಿಯೋ ಮಾಡೋಣ ಅಂತ ಹೇಳಿ ಬಂದೆ. ಇದು ತುಂಬ ದೊಡ್ಡ ವೀಡಿಯೋ ಅಲ್ಲ, ಬಹುಶಃ ಒಂದು ಚಿಕ್ಕ ವೀಡಿಯೋ. ನನಗೆ ಆ್ಯಕ್ಚುಲಿ ಕಣ್ಣಿಗೆ ಪ್ರಾಬ್ಲಮ್ ಇತ್ತು, ನೀವೆಲ್ಲ ಲಾಸ್ಟ್ ಟೈಮ್ ನೋಡಿರ್ಬೋದು. ರಾಣಿಪುರಂ ಟ್ರೆಕ್ ಹೋಗುವ ಟೈಮಲ್ಲಿ ಕಣ್ಣಿಗೆ ಸೋರ್ ಐಸ್ ಬಂದಿತ್ತು. ಸೊ ಸ್ಲೋಲಿ ಅದು ಆ ಐಸಿಂದ 2 ಡೇಸ್ ಆದಮೇಲೆ ಈ ಐಸ್ಗೆ ಶಿಫ್ಟ್ ಆಗಿ 2 ಐಸ್ ಕೂಡ ಬಂದಿತ್ತು. 2 ಕಣ್ಣಿಗೆ ಕೂಡ ಸೋರ್ ಐಸ್ ಬಂದಿದ್ದರಿಂದ ನನಗೆ ಯಾವುದೇ ಥರದ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಾನು ತುಂಬ ಕಷ್ಟ ಅನಿಸ್ತಾ ಇತ್ತು. ಆಮೇಲೆ ನನಗೆ ವೈರಲ್ ಫೀವರ್ ಕೂಡ ಇತ್ತು. ಸೊ ಆ ಗ್ಯಾಪಲ್ಲಿ ನನಗೆ ಏನು ಮಾಡಲಿಕ್ಕಾಗಲಿಲ್ಲ. ಒಂದು ವೀಡಿಯೋ ಮಾಡಿ ಹಾಕೋಣ ಅಂದರೂ ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗ ನೀವು ನೋಡ್ಬೋದು ನನ್ನ ಕಣ್ಣು ತುಂಬ ಕ್ಲಿಯರ್ ಆಗಿದೆ. ಸೊ ಈಗ ಸದ್ಯಕ್ಕೆ ಏನಿಲ್ಲ. ಬಟ್ ಏನಾಗಿದೆ ಅಂದರೆ ನನಗೆ ಮದ್ದು ಯಾವುದು ಐ ಡ್ರಾಪ್ ಇದೆ ಅಲ್ಲ, ಈ ಐ ಡ್ರಾಪನ್ನು ಕೊಟ್ಟಿದ್ದಾರೆ ಇವರು, ಮೊಕ್ಸಿಗ್ರಾಮ್ DM ಐ ಡ್ರಾಪ್ಸ್. ಇದು ಸೋರ್ ಐಸಿಗೆ ಇರ್ಬೋದು ಬಹುಶಃ. ಸೊ ಅದು ನಾನು ವಾರಕ್ಕೆ ಫಸ್ಟ್ ವೀಕಲ್ಲಿ ಯಾವಾಗ ನನಗೆ ಸೋರ್ ಐಸ್ ಬಂತು ನೋಡಿ, ಆಗ ನನಗೆ ದಿನಕ್ಕೆ 3 ಸರ್ತಿ ತಗೊಳ್ಳಿಕ್ಕಿತ್ತು. ಆಮೇಲೆ ಈಗ ನೆಕ್ಸ್ಟ್ ವೀಕ್, ಇದು ಸೆಕೆಂಡ್ ವೀಕ್. ಸೊ ದಿನಕ್ಕೆ 2 ಸರ್ತಿ ಮಾತ್ರ, ಬೆಳಗ್ಗೆ ಮತ್ತು ರಾತ್ರಿ ಮಾತ್ರ. ಮತ್ತು ನೆಕ್ಸ್ಟ್ ವೀಕ್ಗೆ ಒಂದು ಸರ್ತಿ ಮಾತ್ರ. ಸೊ ಆ ಥರ ಆಗ್ತದೆ. ಬಟ್ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಆದಷ್ಟು ತುಂಬ ಜಾಗ್ರತೆ ಮಾಡಿದ್ದೇನೆ. ನನ್ನ ಸೋರ್ ಐಸ್ ನಮ್ಮ ಮನೆಯವರಿಗೆ ಯಾರಿಗೂ ಕೂಡ ಬರೋದು ಬೇಡ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಹಸ್ಬೆಂಡಿಗೆ ಅವರ ಒಂದು ಕಣ್ಣಿಗೆ ಸೋರ್ ಐಸ್ ಬಂದಿದೆ. ಅವರದ್ದು ತುಂಬ ದಿನ ಆಯಿತು, ಈಗ ಒಂದು 4 ಡೇಸ್ ಆಯಿತು. ಬಟ್ ಕಣ್ಣು ಕ್ಲಿಯರ್ ಆಗಲಿಲ್ಲ. ನಂದು ಸ್ವಲ್ಪ ಬೇಗನೆ ಕಣ್ಣು ಕ್ಲಿಯರ್ ಆಯಿತು. ಆ್ಯಕ್ಚುಲಿ ನಾನು ತುಂಬ ವರ್ಸ್ಟಿಂದ ಸ್ವೆಲ್ ಆಗಿ ಸ್ಟಾರ್ಟ್ ಆಗಿದ್ದು ಕಣ್ಣು. ಬಟ್ ತುಂಬ ಬೇಗ ಸಾಧಾರಣ ಗುಣ ಆಗಲಿಕ್ಕೆ ಬಂತು. ಬಟ್ ನನ್ನ ಹಸ್ಬೆಂಡ್ದು ಕಣ್ಣು 4 ದಿನ ಆಯಿತು, ರೆಡ್ಡೇ ಇದೆ. ಅವರಿಗೆ ಕೂಡ ಜ್ವರ ಬಂತು. ಸೊ ಆ ಥರ ಎಲ್ಲ ಸಿಚುವೇಶನ್ ಆಯಿತು. ಸೊ ನನಗೆ ಯಾವುದೇ ಥರದ ವೀಡಿಯೋ ಕೂಡ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ಇನ್ನೇನೆಂದರೆ ನನ್ನ ಮಗುವಿಗೆ ಕೂಡ ಹುಷಾರಿರಲಿಲ್ಲ, ಅವನಿಗೆ ಕೂಡ ವಾಮಿಟಿಂಗ್ ಇತ್ತು. ಸೊ ಎಲ್ಲರಿಗೂ ಒಂದಲ್ಲ ಒಂಥರ ಹುಷಾರಿಲ್ಲದೆ ಇತ್ತು. ಆ ಥರ ಆಯಿತು. ಈಗ ಮತ್ತೆ ನಿನ್ನೆ ನನ್ನ ತಂಗಿಗೆ ಕೂಡ ಪ್ರಾಬ್ಲಮ್ ಆಯಿತು. ತಂಗಿಗೆ ನಮ್ಮ ನಾಯಿ ಕಚ್ಚಿತ್ತು. ನಮ್ಮದೇ ಸ್ವಂತ ನಾಯಿ, ಸ್ವಲ್ಪ ಮೂಡಿ ನಾಯಿ. ಕೆಲವೊಂದು ಸರಿ ಚೆನ್ನಾಗಿರುತ್ತೆ, ಕೆಲವೊಂದು ಸರಿ ಚೆನ್ನಾಗಿರಲ್ಲ. ಅವಳೇನು ಪೆಟ್ ಮಾಡಲಿಕ್ಕೆ ಹೋಗಿದ್ಲು, ಬಟ್ ಅವಳಿಗೆ ಇಲ್ಲಿಗೆ ಕಚ್ಚಿದೆ ನಾಯಿ. ಸೊ ಅದು ಬ್ಲಡ್ ಫ್ಲೋ ತುಂಬ ಆಗಿತ್ತು. ಆಮೇಲೆ ಅವಳಿಗೆ ಉಪ್ಪಳ KNH ಹಾಸ್ಪಿಟಲಲ್ಲಿ ಇದು ಆ್ಯಂಟಿ ರೇಬಿಸ್ ಇಂಜೆಕ್ಷನ್ ಕೊಟ್ಟು, ಆಮೇಲೆ KMC ಜ್ಯೋತಿ ಹಾಸ್ಪಿಟಲ್ಗೆ ರಾತ್ರಿ ಬಂದು TT ತಗೊಂಡು, ಆಮೇಲೆ ಇನ್ನೊಂದು ಯಾವುದೋ ಇಮ್ಯೂನೋ ಏನೋ ಇದೆ, ಅದು ಗಾಯದ ಹತ್ರ ಎಲ್ಲೋ ಹಾಕ್ತಾರಂತೆ. ಅದು ಯಾವುದು ತಗೊಂಡು ಒಂದು 2 KMC ಜ್ಯೋತಿಯಲ್ಲಿ ತಗೊಂಡು, ಇನ್ನು ಆ್ಯಂಟಿ ರೇಬಿಸ್ KNH ಉಪ್ಪಳದಲ್ಲಿ ತಗೊಂಡಿದ್ದಾಳೆ. ಆಮೇಲೆ ಇನ್ನು ನೆಕ್ಸ್ಟ್ ಅವಳಿಗೆ ವೀಕ್ಲಿ ತಗೊಳ್ಳಿಕ್ಕಿದೆ. ಎಷ್ಟು ಡೋಸ್ ತಗೊಳ್ಳಿಕ್ಕಿದೆ? 4 ಡೋಸ್ ಏನು ತಗೊಳ್ಳಿಕ್ಕಿದೆ. ಸೊ ಆ ಥರ ಆಗಿದೆ. ಸೊ ಜಾಗ್ರತೆ ಎಷ್ಟು, ನಮ್ಮದೇ ಸ್ವಂತ ನಾಯಿ ಆದ್ರೂ ನಾವು ತಗೊಳ್ಳೇಬೇಕಾಗ್ತದೆ. ಯಾಕಂದರೆ ನಮಗೆ ಗೊತ್ತಿರೋದಿಲ್ಲ ಎಂಥ ವಿಷಯ ಅಂತ. ನಮ್ಮ ನಾಯಿಗೆ ಕೂಡ ಸೆಕೆಂಡ್ ರೌಂಡು ಆ್ಯಂಟಿ ರ್ಯಾಬಿಸ್ ಇಂಜೆಕ್ಷನ್ ಹಾಕಲಿಲ್ಲ ನಾವು. ಅದಕ್ಕೆ ನಾವು ಹೊರಗಡೆ ಬಿಡೋದಿಲ್ಲ ನಾಯಿಗೆ. ಅದಕ್ಕೆ ಕೆಲವೊಂದು ಸರಿ ನಾಯಿ ತಪ್ಪಿ ನಮ್ಮನ್ನು, ಆ ನಾಯಿ ಸ್ವಲ್ಪ ಹೊರಗಡೆ ಬೇರೆ ನಾಯಿ ಹತ್ರ ಹೋಗೋದು ಕೂಡ ಮೊನ್ನೆ ಅಷ್ಟೇ ಓಡಿದ್ದೆಲ್ಲ ನೋಡಿರ್ಬೋದು ನೀವು. ಒಂದು ವೀಡಿಯೋದಲ್ಲಿ ಆಲ್ರೆಡಿ ನಾನು ಹಾಕಿದ್ದೆ. ಆ ಥರ ಕೆಲವೊಂದು ಸರಿ ಹೋಗ್ತದೆ. ಅದರಿಂದ ನಾವು ನಮ್ಮ ಜಾಗ್ರತೆ ಮಾಡಬೇಕು. ನನಗೆ ಒಂದು 3 months ಬ್ಯಾಕ್ ನಮ್ಮ ಬೆಕ್ಕು ಕೂಡ ನನಗೆ ಕಚ್ಚಿತ್ತು. ಸೊ ಅದಕ್ಕೆ ಕೂಡ ನಾನು ಆ್ಯಂಟಿ ರ್ಯಾಬಿಸ್ ಇಂಜೆಕ್ಷನ್ ತೊಗೊಂಡಿದ್ದೆ. ನಾನು ತಗೊಳ್ಳಲ್ಲ ಅಂತ ಇದ್ದೆ, ಯಾಕೆಂದರೆ ನಮ್ಮ ಮನೇಲಿ ಇದಕ್ಕೆ ತುಂಬ ಸರ್ತಿ ಬೆಕ್ಕು ಅದೇ ಥರ ಕಚ್ತಾ ಇತ್ತು. ಬಟ್ ನಾನು ತಗೊಳ್ತಾ ಇರಲಿಲ್ಲ. ಬಟ್ ಏನಾಯಿತು ಅಂದರೆ, ನಾನು KMC ಜ್ಯೋತಿ ಹಾಸ್ಪಿಟಲಿಗೆ ಬಂದಾಗ ಅವ್ರು ನನಗೆ ತಗೊಳ್ಳಿಕ್ಕೆ ಹೇಳಿದರು. ನನಗೆ ಇಲ್ಲಿ ಕಚ್ಚಿ ಫುಲ್ಲು ಬ್ಲಡ್ ಎಲ್ಲ ಬಂದಿತ್ತು ನನಗೆ, ಬೆಕ್ಕು ಕಚ್ಚಿ. ಮತ್ತು ನಾನು ಅದಕ್ಕೆ ಕೂಡ ತಗೊಂಡಿದ್ದೆ. ಸೊ ನಮ್ಮ ಮನೆ ನಾಯಿ ಅಂತ ಹೇಳಿದ್ರು ನಾವು ನಮ್ಮ ಜಾಗ್ರತೆ ನಾವು ಮಾಡಲೇಬೇಕಾಗ್ತದೆ. ಯಾಕಂದರೆ ಈಗ ಯಾವ ಥರ ಪ್ರಾಬ್ಲಮ್ ಆಗ್ತದೆ ಏನಂತ ಗೊತ್ತಾಗೋದಿಲ್ಲ. ಸೊ ನಮ್ಮ ಜಾಗ್ರತೆ ನಾವು ಮಾಡಬೇಕಾಗ್ತದೆ. ಸೊ ಅಷ್ಟು. ಆಮೇಲೆ ನನ್ನ ಹತ್ರ ಒಂದು ಕೆಲವು ಬಟ್ಟೆಗಳು ತಂದಿದ್ದೆ ನಾನು. ಬಟ್ಟೆ ಅಂದರೆ ಎಂತ ಏನಿಲ್ಲ, ಅದು ನನ್ನ ಮಗುವಿಗೆ, ನನ್ನ ಮಗನಿಗೆ ಬಂದ ಗಿಫ್ಟ್ಸ್. ಅವನು ಮೊನ್ನೆ 3 years ಬರ್ಡೇ ಆಯಿತು. ಸೊ ನಾವು ದೊಡ್ಡ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲಿಲ್ಲ. ನಾವು ನಮ್ಮ ಮನೇಲಿ ಇಲ್ಲಿ ಕೇಕ್ ಕಟ್ ಮಾಡಿದ್ವಿ. ಆಮೇಲೆ ನನ್ನ ತಾಯಿ ಮನೆಯಲ್ಲಿ ಹೋಗಿ ಕೂಡ ಕೇಕ್ ಕಟ್ ಮಾಡಿದ್ವಿ. ಆ ಥರ ಬರ್ಡೇ ಕೇಕ್ ಕಟ್ ಮಾಡಿದ್ವಿ. ಆಮೇಲೆ ಗಿಫ್ಟ್ಸ್ ಎಲ್ಲ ಅವನಿಗೆ ಬಂದಿತ್ತು.
ಸೊ ನಾನು ನಿಮಗೆ ಗಿಫ್ಟನ್ನು ತೋರಿಸ್ತೀನಿ. ಆ್ಯಕ್ಚುಲಿ ಅದು ಓವರ್ ಸೈಜ್, ಅದನ್ನು ನಾನು ಚೇಂಜ್ ಆಲ್ರೆಡಿ ನಾನು ಗಿಫ್ಟ್ ಕೊಟ್ಟವ್ರ ಹತ್ರ ಎಕ್ಸ್ಚೇಂಜ್ ಮಾಡಲಿಕ್ಕೆ ಹೇಳಿದ್ದೇನೆ. ಯಾಕಂದರೆ ತುಂಬ ಓವರ್ ಸೈಜ್ ಜಾಸ್ತಿ ದೊಡ್ಡದಾದರೆ ಅವನಿಗೆ ಕಷ್ಟ ಆಗ್ತದೆ, ಹಾಕೋದಿಲ್ಲ. ನಾವು ಒಳಗೆ ಇಟ್ಟು ಆಲ್ರೆಡಿ ನನ್ನ ಮಗನ ಬಟ್ಟೆ ಎಲ್ಲ ಜಾಸ್ತಿ ಸೈಜಿದ್ದು ನಾನು ಕಬೋರ್ಡಲ್ಲಿ ರಾಶಿ ಮಾಡಿಟ್ಟಿದ್ದೇನೆ. ಸೊ ಅದು ನಂಗೆ ಗೊತ್ತಿಲ್ಲ ಯಾವಾಗ ಅವನಿಗೆ ಹಾಕ್ಲಿಕ್ಕೆ ಆಗ್ತದೆ ಅಂತ ಹೇಳಿ. ಸೊ ಈಗ ಮತ್ತೆ ಕೂಡ ಜಾಸ್ತಿ ಸೈಜ್ ಇದ್ದು ದೊಡ್ಡ ಸೈಜ್ ಸಿಕ್ಕಿದೆ. ನಾನು ಅವ್ರ ಹತ್ರ ಹೇಳಿದ್ದೇನೆ ಒಂದು ಸೈಜ್ ಚಿಕ್ಕದು ಮಾಡಿ ಅಂತ ಹೇಳಿ, ಚಿಕ್ಕದು ಎಕ್ಸ್ಚೇಂಜ್ ಮಾಡಿಸಿ ಅಂತೇಳಿ. ಅವರು ಎಕ್ಸ್ಚೇಂಜ್ ಆಲ್ರೆಡಿ ಎಕ್ಸ್ಚೇಂಜ್ಗೆ ರಿಕ್ವೆಸ್ಟ್ ಕಳಿಸಿದ್ದಾರೆ. ಇದು ತುಂಬ ಸಾಫ್ಟ್ ಆಯಿತಾ, ನಂಗೆ ತುಂಬ ಇಷ್ಟ ಇದು. ನೋಡಿ, ಇದು ನನಗೆ ನನ್ನ ಅಪ್ಪ ಮತ್ತು ಅಮ್ಮ ನನ್ನ ತಂಗಿಗೆ ನನ್ನಲ್ಲಿ ಮಗುವಿಗೆ ಕೊಟ್ಟಿರೋದು. ನನ್ನ ಅಪ್ಪ ಅಮ್ಮ ಆ್ಯಕ್ಚುಲಿ ಇದು ನನ್ನ ತಂಗಿ ಆರ್ಡರ್ ಮಾಡಿರೋದು ಆಯಿತಾ. ಬ್ಯಾಕಲ್ಲಿ ಈ ಥರ ಬರ್ತದೆ ಹೀಗೆ. ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಮೆಟೀರಿಯಲ್. ಇದು ಡಿಸ್ನಿ ಅವರದ್ದು, ತುಂಬ ಚೆನ್ನಾಗಿದೆ. ಅದರದ್ದು ಚಡ್ಡಿ ಕೂಡ, ಇದು ಶಾರ್ಟ್ಸ್, ಹಕ್ಕುನ ಮಟಾಟ. ಸೊ ಇದು ಕೂಡ ಒಂದು ಸೈಜ್ ಚಿಕ್ಕದು ಅಂತ ನಾವು ಇದು ಮಾಡಿದ್ದೇವೆ, ಒಂದು ಸೈಜ್ ಚಿಕ್ಕದು ಆರ್ಡರ್ ಮಾಡಿದ್ದೇವೆ. ಇನ್ನು ನಂದು ಹಸ್ಬೆಂಡಿದ್ದು ಫ್ರೆಂಡ್ ಲಾಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದರು, ಅವರು ಕೂಡ ಆರ್ಡರ್ ಮಾಡಿದ್ದಾರೆ ನನ್ನ ಮಗುವಿಗೆ. ಅವಳು ಕೂಡ ಆರ್ಡರ್ ಮಾಡಿದ್ಲು. ಸೊ ಅದನ್ನು ನಾನು ತೋರಿಸ್ತೇನೆ. ಅದು ಕೂಡ ಅವಳು ಒಂದು ಸೈಜ್ ಚಿಕ್ಕದು ಆಲ್ರೆಡಿ ಎಕ್ಸ್ಚೇಂಜಿಗೆ ರಿಕ್ವೆಸ್ಟ್ ಕಳಿಸಿದ್ದಾಳೆ ಆಯಿತಾ. ಅದು ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿರೋದು ಅವಳು. ಈ ಥರ ಎಲ್ಲೋ ಅವನಿಗೆ ತುಂಬ ಬಟ್ಟೆ ಆಯಿತು. ಈಗ ಒಂದು ಬರ್ಡೇ ಲೆಕ್ಕದಲ್ಲೇ ತುಂಬ ಬಟ್ಟೆಗಳು ಬಂತು. ಆಮೇಲೆ ತುಂಬ ಡ್ರೆಸ್ಸಸ್ ಎಲ್ಲ ಬಂತು. ಇನ್ನು ಅವನಿಗೆ ಸ್ಕೂಲಿಗೆ ಹೋಗಲಿಕ್ಕೆ ನರ್ಸರಿ ಅವನಿಗೆ ಇನ್ನು ಯೂನಿಫಾರ್ಮ್ ಹಾಕಲಿಕ್ಕೆ. ಸೊ ಯೂನಿಫಾರ್ಮ್ ಹಾಕುವಾಗ ಜಾಸ್ತಿ ಕಲರ್ ಡ್ರೆಸ್ ಹಾಕಬೇಕಂತ ಇಲ್ಲ ಅಲ್ಲ. ಸೊ ಅವನಿಗೆ ಒಂದಿನ ಏನೋ ಇರಬೇಕು ಕಲರ್ ಡ್ರೆಸ್, ಮತ್ತು ಎಲ್ಲ ಯೂನಿಫಾರ್ಮ್. ನೋಡಿ, ಇದು ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ಎಷ್ಟು ಒಳ್ಳೆ ಮೆಟೀರಿಯಲ್ ಅಂದರೆ ಕಾಟನ್ ಮೆಟೀರಿಯಲ್. 3 to 4 years ಆರ್ಡರ್ ಮಾಡಿದ್ದಾರೆ. ಸೊ ಒಂದು ಸೈಜ್ ಕಮ್ಮಿ ಮಾಡ್ತಾಯಿದ್ದಾರೆ ಅವರು. ಎಷ್ಟು ಸಕ್ಕತ್ತಿದೆ, ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಪ್ಯಾಂಟ್ ಶಾರ್ಟ್ಸ್ ಬಂದು ಇದು ಏನಾಗಿದೆ ಅಂದರೆ ನನ್ನ ಮಗ ಅವನು ಜಾಸ್ತಿ ಪ್ಯಾಂಟ್ ಎಲ್ಲ ಹಾಕೋದಿಲ್ಲ. ನನಗೆ ಅದೇ ಪ್ರಾಬ್ಲಮ್. ಪ್ಯಾಂಟ್ಸ್ ಎಲ್ಲ ತುಂಬ ಇದೆ, ಬಟ್ ಪ್ಯಾಂಟ್ ಹಾಕಲ್ಲ. ಈ ಸರ್ತಿ ನನಗೆ ನನ್ನ ಅತ್ತೆ ಮತ್ತು ಮಾವ ಕೂಡ ಅವನಿಗೆ ಡ್ರೆಸ್ ಕೊಟ್ಟಿದ್ದಾರೆ. ಅವನಿಗೆ ನಾನು ಕೊಟ್ಟಿದ್ದಾರೆ, ನನಗೆ ತೋರಿಸ್ತೇನೆ. ಅದರಲ್ಲಿ ಪ್ಯಾಂಟ್ ಇದೆ. ಸೊ ಅವನು ಪ್ಯಾಂಟ್ ಹಾಕ್ತೀನಿ ಅಂತ ಹೇಳ್ತಾನೆ, ಬಟ್ ಅವನು ಪ್ಯಾಂಟ್ ಹಾಕೋದಿಲ್ಲ. ಅವನಿಗೆ ಪ್ಯಾಂಟ್ ಯಾಕೋ ಇಷ್ಟ ಆಗೋದಿಲ್ಲ ಏನೋ, ಅಲ್ಲ ಇನ್ನೂ ಹಾಕುವನ ಏನೋ ಗೊತ್ತಿಲ್ಲ ನನಗೆ. ಪ್ಯಾಂಟ್ ಇದೆ, ತುಂಬ ಪ್ಯಾಂಟ್. ಲಾಸ್ಟ್ ಟೈಮ್ ನನ್ನ ಅಮ್ಮ ಕೊಟ್ಟದ್ದು ಕೂಡ ಪ್ಯಾಂಟ್ ಇದೆ, ಜೀನ್ಸ್ ಪ್ಯಾಂಟ್ಸ್ ಎಲ್ಲ. ಅವನು ಹಾಕೋದಿಲ್ಲ. ಶಾರ್ಟ್ಸ್ ಅವನಿಗೆ ಕಂಫರ್ಟೇಬಲ್, ಬಟ್ ನಾನು ಇಟ್ಟಿದ್ದೀನಿ, ನಮ್ಮ ಹತ್ರ ಇದೆ ಪ್ಯಾಂಟ್ಸ್. ಮೇ ಬಿ ಅವನಿಗೆ ಸ್ಲೋಲಿ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇರ್ತೇವೆ. ನಾವು ಎಲ್ಲಾದರೂ ಹೋಗುವಾಗ ಏನಾದರೂ ಹೇಳಿ ಹಾಕಿಸ್ತೀವಿ. ಬಟ್ ನಾನು ತೋರಿಸ್ತೇನೆ ನನ್ನ ಅತ್ತೆ ಮತ್ತು ಮಾವ ತಂದ ಡ್ರೆಸ್ ಕೂಡ. ನಂದು ಅತ್ತೆ ಮತ್ತು ಮಾವ ತಂದಿರೋ ಬಟ್ಟೆ ಇದು H&M ಇಂದ ಅವರು ಟೀ ಶರ್ಟ್ ಆರ್ಡರ್ ಮಾಡಿದ್ದಾರೆ. ಇದು ಟೈಗರ್ ಆಯಿತಾ, ನೋಡಿ ಈ ಥರ. ಸೊ ಟೈಗರ್, ಲಯನ್ ಎಲ್ಲ ಇಷ್ಟ ಅವನಿಗೆ, ಅದಕ್ಕೆ ಟೈಗರ್ ಇದು ಟೀ ಶರ್ಟ್ ಆರ್ಡರ್ ಮಾಡಿ. ತುಂಬ ಚೆನ್ನಾಗಿದೆ ಇದು ಟೀ ಶರ್ಟ್. ಇದು ಅವನಿಗೆ ಲಿಯಾಮಿಗೆ ನನ್ನ ಅಮ್ಮ ಲಾಸ್ಟ್ ಇಯರ್ ಬರ್ಡೇ ಕೊಟ್ಟಿರುವ ಪ್ಯಾಂಟ್. ಈ ಥರ ಅವನು ಹಾಕಲೇ ಇಲ್ಲ, ಒಂದಿನೂ ಹಾಕಲಿಲ್ಲ. ಇದು ನನ್ನ ಅತ್ತೆ ಮಾವನೇ ಅವನಿಗೆ ಟೀ ಶರ್ಟ್ ಕೊಟ್ಟಿರೋದು. ಚೆನ್ನಾಗಿದೆ. ಕಾರ್ಗೋ ಟೈಪ್ ಬರ್ತದೆ, ಸ್ಟ್ರೈಟ್ ಪ್ಯಾಂಟ್ ಈ ಥರ. ಅದು ಅವನಿಗೆ ನನ್ನ ಅತ್ತೆ ಕೊಟ್ಟಿರೋದು, ಅತ್ತೆ ಮತ್ತು ಮಾವ.
ಎಲ್ಲಾದರೂ ಇದರದ್ದು ಲಿಂಕ್ ಬೇಕಾದ್ರೆ ನಂತರ ಕೇಳಿ, ಯಾಕೆಂದರೆ ಇದೆಲ್ಲ ಆನ್ಲೈನ್ ಆರ್ಡರ್ ಮಾಡಿರೋದು ನಾನು. ನಿಮ್ಮ ಮಗುವಿಗೆ ಕೂಡ ಯಾರಿಗಾದರೂ ಬೇಕು ಅಂತಾದರೆ ಹೇಳಿ, ನಾನು ನಿಮಗೆ ಅದರ ಲಿಂಕನ್ನು ಕಳಿಸ್ಕೊಡ್ತೇನೆ ಎಲ್ಲಿ ಯಾವ ಥರ ಅಂತ. ಬಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಯಾವುದು ಕಾಂಪ್ರಮೈಸ್ ಮಾಡಲಿಕ್ಕಿಲ್ಲ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಏನಂದರೆ, ನಾನು ನಿಮಗೆ ಗೊತ್ತಿರ್ಬೋದು, ನಾನು ಲಾಸ್ಟ್ ಯಾವುದೋ ಒಂದು ವೀಡಿಯೋದಲ್ಲಿ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಹೋಗಿದ್ದೆ. ಬ್ಲೌಸ್ ಬೇಕಿತ್ತು ನನಗೆ, ಅವನ ಬರ್ಡೇ ದಿವಸ ಚರ್ಚಿಗೆ ಹೋಗಲಿಕ್ಕೆ ಬೇಕಿತ್ತು ನನಗೆ. ಸೊ ಬ್ಲೌಸನ್ನು ನಾನು ಸ್ಟಿಚ್ ಆಲ್ರೆಡಿ ಮಾಡಿಸಿದ್ದೀನಿ, ನನಗೆ ಫಸ್ಟ್ ಟೈಮ್ ನಾನು ಅವ್ರಿಗೆ ಕೊಟ್ಟಿರೋದು. ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಸೊ ನಾನು ಅದನ್ನು ತೋರಿಸ್ತೇನೆ ನಿಮಗೆ. ಇದಕ್ಕೆ ಪ್ಯಾಡ್ ಹಾಕಿದ್ದಾರೆ, ಸ್ಲೀವ್ಲೆಸ್. ನನಗೆ ಆ್ಯಕ್ಚುಲಿ ಕಂಫರ್ಟೇಬಲ್ ಸ್ಲೀವ್ಲೆಸ್ಸೇ. ನನಗೆ ನನ್ನದು ಹೆಚ್ಚಿನ ಬ್ಲೌಸಸ್ ಎಲ್ಲ ಸ್ಲೀವ್ಲೆಸ್ಸೇ ಇದೆ, ಆಯಿತಾ. ಈ ಥರ ಬರ್ತದೆ, ಈ ಥರ. ಫ್ರಂಟಲ್ಲಿ ನಾನು ಇದು ಕೊಡಲಿಲ್ಲ, ಬಟನ್ಸ್ ಕೊಡಲಿಲ್ಲ, ಬ್ಯಾಕಲ್ಲಿ ಕೊಟ್ಟಿದ್ದೇನೆ. ಓಕೆ, ಬ್ಯಾಕಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದೇನೆ ನೋಡಿ, ಈ ಥರ ಎರಡು ಕಡೆ ಕೂಡ ತೋರಿಸ್ತೀನಿ. ಬ್ಯಾಕಲ್ಲಿ ಈ ಥರ ಡಿಸೈನ್ ಬರ್ತದೆ, ಸಖತ್ತಿದೆ. ಮತ್ತು ಎರಡು ಇಲ್ಲಿ ಟೆಸಲ್ ಕೊಟ್ಟಿದ್ದಾರೆ ಕಟ್ಟಲಿಕ್ಕೆ, ಸಿಂಪಲ್ ಆಗಿ. ಆಮೇಲೆ ಈ ಥರ ಬಟನ್ಸ್ ಹೀಗೆ ಬರ್ತದೆ. ಹೀಗೆ ಇದು ನಾನು ಆ್ಯಕ್ಚುಲಿ ನಂದು ಸ್ಪೆಕ್ಸ್ ಇದೆ, ಮೊದಲಿದ್ದು ಸ್ಪೆಕ್ಸ್ ಇದೆ. ಅದು ನಂದು ಮೊದಲಿದ್ದು ಇದು ಸ್ಪೆಕ್ಸ್ ಇತ್ತು, ಆಯಿತಾ. ಜಾಸ್ತಿ ಏನಾಗಿಲ್ಲ, 1.5 year ಆಯಿತಾ ಅಂತ ಇದಕ್ಕೆ. ಇದಕ್ಕೆ 1.5 year ಇತ್ತು. ಇದು ನಾನು ಮೊದಲು ಈ ಸ್ಪೆಕ್ಸ್ ಯೂಸ್ ಮಾಡ್ತಾಯಿದ್ದೆ. ಆಮೇಲೆ ಏನಾಯಿತು ಅಂದರೆ, ನನಗೆ ಇನ್ನೊಂಥರ ಸ್ವಲ್ಪ ಚೇಂಜಸ್ ಬೇಕು, ನನಗೆ ಸ್ವಲ್ಪ ಚೇಂಜ್ ಮಾಡುವ ಸ್ಪೆಕ್ಸನ್ನು, ಸೇಮ್ ಸ್ಪೆಕ್ಸ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ಆಯ್ತು ನನಗೆ. ಸೊ ನಾನು ಪವರ್ ಚೆಕ್ ಮಾಡಿದೆ, ಪವರ್ ಏನು ಸೇಮ್ ಪವರ್ ಇತ್ತು, ಏನು ಪ್ರಾಬ್ಲಮ್ ಆಗಲಿಲ್ಲ. ಪವರಲ್ಲಿ ಏನು ವೇರಿಯೇಷನ್ ಇರಲಿಲ್ಲ. ಆಮೇಲೆ ನಾನು ಚೇಂಜ್ ಮಾಡಿದೆ ಸ್ಪೆಕ್ಸನ್ನು, ಆಯಿತಾ. ಈ ಥರ ಸ್ಪೆಕ್ಸ್ ಇತ್ತು. ಆಗ ತುಂಬ ಜನ ಇದೇ ಥರ ಹಾಕ್ತಾಯಿದ್ರು, ನನಗೂ ಇದೇ ಥರ ಬೇಕಿತ್ತು, ನಾನು ತಗೊಂಡೆ ಟ್ರಾನ್ಸ್ಪರೆಂಟ್. ಆಮೇಲೆ ನಾನು ನೆಕ್ಸ್ಟ್ ನಾನು ಸೇಮ್ ಪವರ್ ಇದು ಈ ಥರದ್ದು ಸ್ಪೆಕ್ಸ್ ತಗೊಂಡೆ. ಅಂದರೆ ಇಲ್ಲೆಲ್ಲ ಫುಲ್ ಗೋಲ್ಡ್ ಕವರ್ ಬರ್ತದೆ ನಿಮಗೆ, ಆಯಿತಾ. ಹೀಗೆ ಈ ಥರ ಗೋಲ್ಡ್ ಕವರ್ ಬರ್ತದೆ. ಸೊ ನಾನು ಮತ್ತೆ ಈ ಥರ ಸ್ಪೆಕ್ಸ್ ತೊಗೊಂಡೆ. ಏನಾಯಿತು ಅಂದರೆ, ನಾನು ಈ ಸ್ಪೆಕ್ಸ್ ತೊಗೊಂಡು ಯಾರು ನನ್ನ ಹಸ್ಬೆಂಡ್ ಆಗಲಿ ಯಾರ್ದು ಕೇಳಿಲ್ಲ, ನನಗೆ ಇಷ್ಟ ಆಗಿದ್ದು ನಾನು ತೊಗೊಂಡು ಬಂದೆ. ಮತ್ತು ಆಮೇಲೆ ನೋಡುವಾಗ ಇಲ್ಲಿ ಎಲ್ಲರೂ ಹೇಳ್ತಾಯಿದ್ರು, ಯಾಕೆ ತಗೊಂಡೆ, ಈ ಥರದ್ದು ಓಲ್ಡ್ ಸ್ಟೈಲ್, ಇದು ಓಲ್ಡ್ ಸ್ಟೈಲು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಇದು ಓಲ್ಡ್ ಸ್ಟೈಲ್ ಈ ಥರದ್ದು ಅಂತ ಹೇಳಿದರು ಒಬ್ಬರು. ಇನ್ನೊಬ್ಬರು ಹೇಳಿದ್ರು, ಅದು ಇಲ್ಲಿ ತಾಗಿ ಇಲ್ಲಿ ಒಂಥರ ಗುಂಡಿ ಥರ ಆಗ್ತದೆ ಅಂತ ಹೇಳಿದರು. ಆಮೇಲೆ ಎಲ್ಲರೂ ಒಂದೊಂದು ಥರ ಹೇಳಿದ್ರು. ಬಟ್ ನನಗೆ ತುಂಬ ಇಷ್ಟ ಆಯಿತಾ, ಗೋಲ್ಡ್ ಕವರ್ ಇರೋದು. ಆಮೇಲೆ ಇದು ರೌಂಡ್ ಅಲ್ಲ, ಒಂಥರ ನೋಡಿ ಡೈಮಂಡ್ ಕಟ್ ಥರ. ನನಗೆ ಅದು ತುಂಬ ಇಷ್ಟ ಆಯಿತು, ನಾನು ಅದಕ್ಕೆ ತಗೊಂಡೆ. ಆಮೇಲೆ ನಾನು ಅದು ನೋಡಲೇ ಇಲ್ಲ, ಗಮನಿಸಲೇ ಇಲ್ಲ, ಓಲ್ಡ್ ಸ್ಟೈಲ್ ನ್ಯೂ ಸ್ಟೈಲ್ ಎಲ್ಲ. ಆಮೇಲೆ ನಾನು ಆಚೆ ಈಚೆ ಯಾರಾದರೂ ಏರ್ಪೋರ್ಟಿಗೆ ಹೋದಾಗ ನೋಡಿದಾಗ ನಾನು ತುಂಬ ಜನರು ಏರ್ಪೋರ್ಟಲ್ಲೆಲ್ಲ ಇದೇ ಥರದನ್ನು ಹಾಕ್ತಾಯಿದ್ರು, ಹುಡುಗಿರೆಲ್ಲ, ಯಂಗ್ ಹುಡುಗಿರೆಲ್ಲ. ನಾನು ಅದಕ್ಕೆ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ, ಯಂಗ್ ಹುಡುಗಿರೆಲ್ಲ ಇದೇ ಥರ ಹಾಕ್ತಾರೆ, ನೀವೆಲ್ಲ ಹೇಳ್ತಾಯಿದ್ರು ಓಲ್ಡ್ ಸ್ಟೈಲ್ ಅಂತ. ಅದಕ್ಕೆ ನನ್ನ ಹಸ್ಬೆಂಡ್, ನಾನು ಹೇಳಿಲ್ಲ ಓಲ್ಡ್ ಸ್ಟೈಲ್, ನಾನು ಹೇಳಿರೋದು ಇದು ಇಲ್ಲಿ ಒಂದು ಗುಂಡಿ ಬೀಳ್ತದೆ, ಟೈಟ್ ಆದರೆ ಇಲ್ಲಿ ಸ್ವಲ್ಪ ಒಂದು ಗುಂಡಿ ಥರ ಬೀಳ್ತದೆ, ಅದನ್ನು ನಾನು ಹೇಳಿದ್ದು, ಓಲ್ಡ್ ಸ್ಟೈಲ್ ಅಂತ ನಾನು ಹೇಳಿಲ್ಲ ಅಂತ. ಹಾಗೆ. ಸೊ ಬಟ್ ನನಗೆ ಇಷ್ಟ ಇದು. ಆಮೇಲೆ ನಾನು ತುಂಬ ಜನ ನೋಡ್ತೇನೆ, ತುಂಬ ಜನ ಏರ್ಪೋರ್ಟಲ್ಲಿ ಅಲ್ಲಿ ಇಲ್ಲಿ ಹೋದ ಕೆಲವು ಯಂಗ್ಸ್ಟಾರ್ಸ್ ಎಲ್ಲ ಹಾಕ್ತಾರೆ ಈ ಥರದ್ದು, ಆಯಿತಾ. ಸೊ ನನಗೆ ಇಷ್ಟ ಆಯಿತು, ನಾನು ಅದಕ್ಕೆ ತಗೊಂಡೆ. ಅಷ್ಟು ನನ್ನ ಸ್ಪೆಕ್ಸ್ ಇದು ಸ್ಟೋರಿ. ಸೊ ಇದು ನಾನು ಕೆಲಸ ಟೈಮಲ್ಲಿ ಹಾಕ್ತೇನೆ, ಕೆಲವೊಂದು ಸರಿ ಹೊರಗಡೆ ಹೋದಾಗ ಕೂಡ ನಾನು ಇದನ್ನು ಹಾಕ್ತೇನೆ, ಆಯಿತಾ. ಮತ್ತು ಇದು ಕೂಡ ಹಾಗೆ, ಇದು ನಾನು ಸಿಸ್ಟಮ್ ನೋಡುವಾಗ ಹಾಕ್ತೇನೆ ಜಾಸ್ತಿ. ಇದು ಸೊ 2 ಸ್ಪೆಕ್ಸ್ ಇದೆ, ಸೇಮ್ ಪವರ್ ಇದು. ಓಕೆ, ಅಷ್ಟೆಲ್ಲ ವಿಷಯ. ಸೊ ಇವತ್ತಿಗೆ ಇಷ್ಟೇ ವಿಷಯ. ಆಮೇಲೆ ನೆಕ್ಸ್ಟ್ ಆದಷ್ಟು ಬೇಗ ಬೇರೆ ವೀಡಿಯೋದೊಂದಿಗೆ, ಯಾವುದಾದ್ರೂ ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ ನಾನು. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಆಮೇಲೆ ನಿಮ್ಮ ಹೆಲ್ತನ್ನು ನೀವು ಕಾಪಾಡಿಕೊಳ್ಳಿ. ನಿಮ್ಮ ಮನೆ ಪೆಟ್ಸ್ ಎಲ್ಲ ಇದ್ದರೆ ಅವರ ಹತ್ರನೂ ಸ್ವಲ್ಪ ಜಾಗ್ರತೆಯಲ್ಲಿರಿ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗನೆ ನಿಮ್ಮ ಮುಂದಿಗೆ ಬರ್ತೇನೆ. ಆದಷ್ಟು ಸ್ವಲ್ಪ ಯೂನಿಕ್ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಬಟ್ ನನಗೆ
ಅದೇ ಏನಾಗ್ತದೆ ಅಂದರೆ ಕೆಲವೊಮ್ಮೆ ನಮ್ಮ ಮನೆ ಕೆಲಸ ಸ್ಟಾರ್ಟ್ ಮಾಡಿದರೆ ಮನೆ ಕೆಲಸದಲ್ಲಿ ಇರ್ತೇವೆ, ಅಲ್ಲಿ ಇಲ್ಲಿ ಅದು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಆಗಿ ಟೈಮ್ ಆದದೇ ಗೊತ್ತಾಗೋದಿಲ್ಲ, ನನಗೆ ಕರೆಕ್ಟಾಗಿ ವೀಡಿಯೋ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಸೊ ಇವತ್ತು ನಾನು ಒಂದು ಚಿಕ್ಕ ವೀಡಿಯೋ ಮಾಡೋಣ ಅಂತ ಹೇಳಿ, ತುಂಬ ದಿನ ಆಯ್ತಲ್ಲ, ಆಮೇಲೆ ನನಗೂ ಹುಷಾರಿರಲಿಲ್ಲ, ಸೊ ಇವತ್ತೊಂದು ಚಿಕ್ಕ ವೀಡಿಯೋ ಮಾಡೋಣ ಅಂತ ಹೇಳಿ ನಾನು ಬಂದೆ. ಆಮೇಲೆ ಬೇರೆ ಏನಿಲ್ಲ, ನೋಡುವ ನೆಕ್ಸ್ಟ್ ಬೇರೆ ವೀಡಿಯೋದಲ್ಲಿ ನೋಡುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು, ಬಾಯ್.